ಕೆಪಿಎಸ್ಸಿಯಲ್ಲಿ ಅಕ್ರಮ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಹಿರಿಯ ಅಧಿಕಾರಿಯ ತಲೆದಂಡ ಆಗಿದೆ. ಹಿರಿಯ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಎತ್ತಂಗಡಿ ಆಗಿದೆ. ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿದ್ದಂಥ ಜ್ಞಾನೇಂದ್ರ ಕುಮಾರ್ ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡಲಾಗಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮದ ಆರೋಪ. ನಿನ್ನೆಯಷ್ಟೇ ಸದನ ಸಮಿತಿಯನ್ನು ರಚನೆ ಮಾಡೋದಾಗಿ ಸ್ಪೀಕರ್ ಹೇಳಿದ್ದಾರೆ. ಇದರ ತನಿಖೆಗಾಗಿ ಸದನ ಸಮಿತಿಯನ್ನು ರಚನೆ ಮಾಡಿ ಕೂಲಂಕುಷವಾದ ತನಿಖೆಯನ್ನು ಮಾಡಿ ಏನೆಲ್ಲ ತಪ್ಪಿದೆ ಅನ್ನುವ ವರದಿಯನ್ನು ಪಡೆದುಕೊಂಡು ಆನಂತರ ಏನು ಕ್ರಮ ಅಂಥೇಳಿ ನೋಡಿ, ಸರ್ಕಾರ ಈ ಹಿನ್ನೆಲೆಯಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಜ್ಞಾನೇಂದ್ರ ಕುಮಾರ್ ಅವರನ್ನು ಎಕ್ಸಾಮಿನೇಷನ್ ಕಂಟ್ರೋಲರ್ ಸ್ಥಾನದಿಂದ ಎತ್ತಂಗಡಿ ಮಾಡಲಾಗಿದೆ. ನಿನ್ನೆ ವಿಧಾನಸಭೆ ಸದನದಲ್ಲಿ ಕ್ರಮಕ್ಕೆ ತೀವ್ರ ಒತ್ತಾಯ ಆಗಿತ್ತು. BJP ಶಾಸಕ ಸುರೇಶ್ ಕುಮಾರ್ ಒತ್ತಾಯ ಮಾಡಿದರು. ಇನ್ನು ವಿಪಕ್ಷ ನಾಯಕ R ಅಶೋಕ್, ಸುನಿಲ್ ಕುಮಾರ್ ಕೂಡ ಆಗ್ರಹ ಮಾಡಿದರು. ಹೀಗಾಗಿ ತನಿಖೆಗೆ ಸದನ ಸಮಿತಿಯನ್ನು ರಚಿಸಿದ್ರು ಸ್ಪೀಕರ್. ಇದರ ಮಧ್ಯೆ ಜ್ಞಾನೇಂದ್ರ ಕುಮಾರ್ ವರ್ಗಾವಣೆ ಆಗಿದೆ. ಯಾವುದೇ ಹುದ್ದೆ ನೀಡದೆ ಸರ್ಕಾರ ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಿದೆ. ಜ್ಞಾನೇಂದ್ರ ಜಾಗಕ್ಕೆ ದಿಗ್ವಿಜಯ್ ಬೋಡ್ಕೆ ಆಗಮನವಾಗಿದೆ.